ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನಾಳೆ ಕಾಂಗ್ರೆಸ್ ಕರೆಯನ್ನ ಕೊಟ್ಟಿತ್ತು ಕರ್ನಾಟಕ ಬಂದ್ಗೆ. ಅದು 2 ಗಂಟೆಗಳ ಕಾಲ ಬಂದ್ ಅನ್ನು ನಡೆಸುವಂತ ನಿಟ್ಟಿನಲ್ಲಿ ಕರೆಯನ್ನ ನೀಡಿದ್ರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ನಾಳೆ ಕಾಂಗ್ರೆಸ್ ಕರೆ ನೀಡಿದಂತ ಕರ್ನಾಟಕ ಬಂದ್ ರದ್ದಾಗಿದೆ. ದ್ವಿತೀಯ ಪಿಯುಸಿ ಪರೀಕ್ಷೆ ಹಿನ್ನೆಲೆಯಲ್ಲಿ ಬಂದ್ ಅನ್ನ ವಾಪಸ್ ಪಡೆಯಲಾಗಿದೆಯಂತೆ. ಬಂದ್ ವಾಪಸ್ ಪಡೆದಿರುವಂತದ್ದು ಕರ್ನಾಟಕ ಕಾಂಗ್ರೆಸ್. ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆಯವರೆಗೂ ಅಂದ್ರೆ 2 ಗಂಟೆಗಳ ಕಾಲ ಬಂದ್ಗೆ ಕೆಪಿಸಿಸಿ ಅಧ್ಯಕ್ಷರು ಕರೆಯನ್ನು ಕೊಟ್ಟಿದ್ರು. ನಿನ್ನೆ ಹೈಕೋರ್ಟ್ನಿಂದ ಮಾಡಾಳ್ ವಿರೂಪಾಕ್ಷಪ್ಪಗೆ ಮಧ್ಯಂತರ ಜಾಮೀನು ಕೂಡ ಸಿಕ್ತು. ಇದೀಗ ನಾಳೆ ಪರೀಕ್ಷೆ ಕೂಡ ಇರುವಂತ ಹಿನ್ನೆಲೆಯಲ್ಲಿ ಕರ್ನಾಟಕ ಬಂದ್ ಅನ್ನ ವಾಪಸ್ ಪಡೆದಿದೆ ಕೆಪಿಸಿಸಿ. ನಾಳೆ ಏನು ನಾನು 2 ಗಂಟೆ ಬಂದ್ ಕೇಳಿದ್ದೀನಿ. ಈಗೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಯಾವ ಶಾಲಾ ಮಕ್ಕಳಿಗೆ ಯಾರಿಗೆ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ. ಇವತ್ತು ಎಷ್ಟು ಜನ ನಮ್ಗೆ ಸಹಕಾರ ಕೊಡ್ತಾರೋ ಕೊಡಲಿ, ಎಷ್ಟು ಪರ್ಸೆಂಟೇಜ್ ಕೊಡ್ತಾರೋ ಕೊಡಲಿ, ಎಲ್ಲ ಸಹಕಾರ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ನಾಳೆ ನಮ್ಮ ಲೋಕಲ್ ಅವ್ರಿಗೆಲ್ಲ ಹೇಳಿದ್ದೀವಿ, ನೀವು ಯಾವ ರೀತಿ ಯಾರು ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಬೇಕು ಅಂತ ಹೇಳ್ತೀನಿ. ಯಾರಿಗೂ ತೊಂದರೆ ಕೊಡಬೇಡಿ ಅಂತ ಹೇಳಿದ್ದೀನಿ. ನಾಳೆ ಶಾಲಾ ಮಕ್ಕಳ ಶಾಲೆ ಕಾಲೇಜ್ ಮಕ್ಕಳಿಗೆ ಫೀಸ್ ಎಕ್ಸಾಮ್ ಪ್ರಾರಂಭ ಆಗುತ್ತೆ, ತೊಂದರೆ ಆಗೋದಕ್ಕೆ ಮಾಡ್ತೀವಿ ಅಂತ ಹೇಳಿದ್ವಿ. ಆಮೇಲೆ ಶಿವಕುಮಾರ್ ಫೋನ್ ಮಾಡಿದ್ರು. ಈಗ ಸಿದ್ದರಾಮಯ್ಯ ಅವರು, ಶಿವಕುಮಾರ್ ಅವರು, ಎಂ ಬಿ ಪಾಟೀಲ್ ಅವರು, ಪರಮೇಶ್ವರ್ ಅವರು ಈ ನಮ್ಮ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಪ್ರಾರಂಭ ಆಗೋದು ಮುಂಚೆ ಆಮೇಲೆ ಎಲ್ಲ ಇನ್ಸ್ಟಿಟ್ಯೂಷನ್ಸು, ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆಲ್ಲ ಫೋನ್ ಮಾಡಿ ಈ ಥರ ತೊಂದರೆ ಆಗುತ್ತೆ ಬೇಡ ಅಂತ ಕೇಳ್ಕೊಂಡಂತೆ. ಅದಕ್ಕೆ ಅದನ್ನು ಕಾಲ್ ಆಫ್ ಮಾಡಿದ್ದೀವಿ ಅಂತ ಹೇಳಿ ಅಂತ ನನಗೆ ಹೇಳಿದ್ದಾರೆ. ನಾಳೆ ಬಂದಿರೋದಿಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, 2 ಗಂಟೆಗಳ ಕಾಲ ಕರ್ನಾಟಕ ಬಂದ್ಗೆ ಏನ್ ಕರೆಯನ್ನ ಕೊಡಲಾಗಿತ್ತು, ಆ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಗೊತ್ತಿತ್ತು ಪರೀಕ್ಷೆ ಇದ್ದಿದ್ದಂಥದ್ದು. ಈಗ ಪರೀಕ್ಷೆ ಒಂದೇ ರೀಸನ್ನ ಬಂದ್ ವಾಪಸ್ ಪಡಿಲಿಕ್ಕೆ ಅಥವಾ ಬೇರೆ ಇನ್ನೂ ಏನಾದರೂ ಇದೆಯಾ? ಪೃಥ್ವಿರಾಜ್ ಹಾರನಹಳ್ಳಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮಾಡಾಳು ವಿರೂಪಾಕ್ಷಪ್ಪ ಪ್ರಕರಣವನ್ನ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಅವ್ರನ್ನ ಬಂಧಿಸಬೇಕಂತ ಹೇಳಿ ಆಗ್ರಹಿಸಿ ಮತ್ತು ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಇಡೀ ರಾಜ್ಯಾದ್ಯಂತ ನಾಳೆ ಅಂದ್ರೆ ಮಾರ್ಚ್ 9ನೇ ತಾರೀಕು ಬೆಳಿಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೂ 2 ಗಂಟೆಗಳ ಕಾಲ ಮಿನಿ ಬಂಧನ ಆಚರಿಸಲಿಕ್ಕೆ ಸೂಚನೆಯನ್ನು ಕೊಡಲಾಗಿತ್ತು. ಜೊತೆಗೆ ರಾಜ್ಯಾದ್ಯಂತ ಎಲ್ಲ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಜಿಲ್ಲಾ ಘಟಕಗಳಿಗೆ ಮತ್ತು ತಾಲೂಕು ಘಟಕಗಳಿಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನು ಕೊಟ್ಟರು. ಶಾಂತಿಯುತವಾಗಿ ಮಾಡಬೇಕು ಮತ್ತು ಯಾರೇ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಮತ್ತು ಮಕ್ಕಳಿಗೆ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ರು. ಹೀಗಾಗಿ ನಾಳಿನ ಬಂದ್ಗೆ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷ ಎಲ್ಲಾ ರೀತಿಯ ತಯಾರಿಯನ್ನು ಮಾಡಿತು. ಆದರೆ ಇದೀಗ ನಾಳೆ ಪಿಯುಸಿ ಪರೀಕ್ಷೆ ಇರೋದ್ರಿಂದ ಅನೇಕ ಶಿಕ್ಷಣ ಸಂಸ್ಥೆಗಳ ಮಾಲೀಕರು ಮತ್ತು ಮುಖ್ಯಸ್ಥರುಗಳು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಯಾವುದೇ ಕಾರಣ ಕೂಡ ನಾಳೆ ಬಂದನ್ನು ಆಚರಿಸಬೇಡಿ, ನಾಳೆ ನೀವು ಮಾಡ್ತಕ್ಕಂಥ 2 ಗಂಟೆಯ ಬಂದು ಮಕ್ಕಳಿಗೆ ಪರೀಕ್ಷೆ ಬರಲಿಕ್ಕೆ ಕೆಲವೊಂದು ಕಡೆ ತೊಂದರೆ ಆಗ್ಬೋದು, ಕೆಲವೊಂದು ಕಡೆ ಟ್ರಾಫಿಕ್ ಜಾಮ್ ಆಗ್ಬೋದು, ಇದರಿಂದ ಮಕ್ಕಳಿಗೆ ಪರೀಕ್ಷೆ ಬರಲಿಕ್ಕೆ ಅನಾನುಕೂಲ ಆಗುತ್ತೆ. ಹಾಗಾಗಿ ಈ ಬಂದ್ ಕರೆಯನ್ನ ತಾವು ವಾಪಸ್ ಪಡಿಬೇಕಂತೇಳಿ ಮನವಿಯನ್ನು ಮಾಡಿದಂತೆ. ಈ ಮನವಿಯ ಹಿನ್ನೆಲೆಯಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಇವತ್ತು ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯುತ್ತಿರುವಂತಹ ಆ ಸಭೆಯಲ್ಲಿ ನಿರ್ಧಾರವನ್ನು ಮಾಡಿ ನಾಳಿನ ಬಂದನ್ನ ರದ್ದು ಮಾಡಿರುವಂತದ್ದು ಪೃಥ್ವಿರಾಜ್. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಪಿಯುಸಿ ಪರೀಕ್ಷೆ ಇದ್ದಿದ್ದು ಕೂಡ ಬಂದು ಕರೆ ನೀಡುವ ಮೊದಲು ಕೂಡ ಗೊತ್ತಿತ್ತು. ಆದರೆ ಎಲ್ಲ ಒಂದು ಕಡೆ ಬಂದ್ ಮಿನಿ ಬಂಧನ ಪಿಯುಸಿ ಪರೀಕ್ಷೆ ಕಾರಣಕ್ಕಾಗಿ ಮಿನಿ ಬಂದ್ ಆಚರಿಸುವುದಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ರು. ಆದರೆ ಇದೀಗ ಶಿಕ್ಷಣ ಸಂಸ್ಥೆಗಳ ಮಾಲಕರು ಮತ್ತು ಮುಖ್ಯಸ್ಥರುಗಳು ಕಾಂಗ್ರೆಸ್ನ ನಾಯಕರುಗಳಿಗೆ ಮನವಿ ಮಾಡಿದ ಕಾರಣಕ್ಕಾಗಿ ನಾಳಿನ ಬಂಧನ ರದ್ದು ಮಾಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಬೇರೆ ಸ್ವರೂಪದ ಪ್ರತಿಭಟನೆ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕೆಪಿಸಿಸಿ ಅಧ್ಯಕ್ಷರೇ ಕರೆಯನ್ನು ಕೊಟ್ಟಿದ್ರು 2 ಗಂಟೆಗಳ ಕಾಲ ಕರ್ನಾಟಕ ಬಂದ್ಗೆ. ಆದ್ರೆ ನಾಳೆ PU ಪರೀಕ್ಷೆ ಬೇರೆ ಇರುವಂತ ಹಿನ್ನೆಲೆಯಲ್ಲಿ ಅದು ಮಕ್ಕಳಿಗೆ ಏನಾದರೂ ಸಂಚಾರದಲ್ಲಿ ವ್ಯತ್ಯಯ ಆದಂಥ ಟೈಮ್ನಲ್ಲಿ ಅಥವಾ ಅವರು ರೀಚ್ ಆಗ್ಲಿಕ್ಕೆ ಆಗದೆ ಹೋದ್ರೆ ಸಾಕಷ್ಟು ತೊಂದರೆ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಬಂದನ್ನು ಕೈ ಬಿಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಚನ್ನಗಿರಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಮೇಲೆ MLC H ವಿಶ್ವನಾಥ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಮಾಡಾಳ್ ಬಂದು CM ಕೈಗೆ ರಾಜೀನಾಮೆ ಕೊಟ್ಟು ಹೋಗ್ತಾರೆ, ಆದ್ರೆ ಪೊಲೀಸರ ಕೈಗೆ ಸಿಗೋದಿಲ್ಲ ಅಂದ್ರೆ ಹೆಂಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಾಗೆ ರಾಜ್ಯದಲ್ಲಿ ಪ್ರಭಾವಿಗಳಿಗೊಂದು ನ್ಯಾಯ, ಜನಸಾಮಾನ್ಯರಿಗೊಂದು ನ್ಯಾಯ ಆಗಿದೆ ಅನ್ನುವಂಥದ್ರ ಬಗ್ಗೆ ಹೇಳಿದ್ದಾರೆ. ಬಿಜೆಪಿಯ ಈ ನಿಲುವಿನಿಂದ ಪಕ್ಷಕ್ಕೆ ಹಿನ್ನಡೆ ಆಗಿದೆ ಅಂತ H ವಿಶ್ವನಾಥ್ ಹೇಳಿದ್ರು. ಅವ್ರು ಯಾವ ಪಕ್ಷಕ್ಕೆ ಹಿನ್ನಡೆ ಅಂತ ಹೇಳ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲಪ್ಪ. ಬಿಜೆಪಿಗೋ ಕಾಂಗ್ರೆಸ್ಗೋ ಯಾವ ರೀತಿಯಾಗಿ ಅಂತ, ಬಿಕಾಸ್ ಅವರು ನಾನೀಗ ಆಲ್ರೆಡಿ ಬಿಜೆಪಿಲಿ ಇಲ್ಲ ಅಂತ ಹೇಳ್ತಾ ಇದ್ರು.
ಮಾಡಾಳ್ ವಿರೂಪಾಕ್ಷಪ್ಪ ನಿನ್ನೆ ಮಧ್ಯಂತರ ಜಾಮೀನು ಸಿಕ್ತಿದ್ದ ಹಾಗೆ 10 ನಿಮಿಷಕ್ಕೆ ಹೊರಗೆ ಬಂದ್ರು. ರಾಜಾರೋಷವಾಗಿ ಓಡಾಡ್ಕೊಂಡು ಅಲ್ಲಿ ಮೆರವಣಿಗೆ ಕೂಡ ಮಾಡಲಾಯಿತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು MLC ಆಗಿರುವಂತ ವಿಶ್ವನಾಥ್. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗ ಕೊಟ್ಟಿದ್ದು ಮುಸಲ್ಮಾನ ರಾಜರು. ಕರಾವಳಿಯ ಚುನಾವಣೆ ಹೊತ್ತಲ್ಲಿ DK ಶಿವಕುಮಾರ್ ಆಪ್ತನಿಂದ ವಿವಾದ. ಕರಾವಳಿಯಲ್ಲಿ ಸಹಜವಾಗಿ ಇಂಥ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಕರಾವಳಿ ಒಂದು ರೀತಿಯಾಗಿ ಕೋಮಿನ ವಿಚಾರಕ್ಕೆ, ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಹೇಳಿಕೆಗಳು ಬಂದಂಥ ಟೈಮ್ನಲ್ಲಿ ಅಲ್ಲಿ ಗಲಾಟೆನೂ ಕೂಡ ಆಗ್ತವೆ. ಸಾಕಷ್ಟು ಕೊಲೆಗಳಾಗಿರುವಂಥದ್ದನ್ನು ಕೂಡ ಗಮನಿಸಿದಿರಾ. ಇನ್ನು ಎಲೆಕ್ಷನ್ ಟೈಮು, ಈಗ ಮಿಥುನ್ ರೈ ಕೊಟ್ಟಿರುವಂಥ ಹೇಳಿಕೆ ಸಾಕಷ್ಟು ವಿವಾದದ ಬಿರುಗಾಳಿಯನ್ನು ಎಬ್ಬಿಸಿದೆ. ಮೂಡಬಿದ್ರೆಯಲ್ಲಿ ನಡೆದಂಥ ಕಾರ್ಯಕ್ರಮವೊಂದರಲ್ಲಿ ಮಿಥುನ್ ರೈ ಹೇಳಿಕೆಯನ್ನು ಕೊಟ್ಟರು. ಚುನಾವಣೆ ಹೊತ್ತಲ್ಲಿ ಯುವ ನಾಯಕ ಮಿಥುನ್ ರೈ ಹೇಳಿಕೆ ವಿವಾದ. DK ಶಿವಕುಮಾರ್ ಆಪ್ತ, ಮೂಡಬಿದ್ರೆ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದಾರೆ ಮಿಥುನ್ ರೈ. ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಮಿಥುನ್ ರೈ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಶ್ರೀಕೃಷ್ಣ ಮಠಕ್ಕೆ ಜಾಗ ಏರ್ಕೊಡ್ತೀನಿ ಬಣ್ಣ ಮುಸಲ್ಮಾನ್ ರಾಜ್ಯರ್ನ ಕೊಡು. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗ ಏರ್ಕೊಡ್ತೀನಿ ಬಣ್ಣ ಮುಸಲ್ಮಾನ್ ರಾಜ್ಯರ್ನ ಕೊಡು. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗ ಏರ್ಕೊಡ್ತೀನಿ ಬಣ್ಣ ಮುಸಲ್ಮಾನ್ ರಾಜ್ಯರ್ನ ಕೊಡು. ಮಿಥುನ್ ರೈಗೆ ಬಿಜೆಪಿಯ ರಘುಪತಿ ಭಟ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಮುಸಲ್ಮಾನರು ಕೃಷ್ಣ ಮಠಕ್ಕೆ ಯಾವುದೇ ಜಾಗವನ್ನ ಕೊಟ್ಟಿಲ್ಲ. ಅನಂತೇಶ್ವರ ದೇಗುಲಕ್ಕೆ ರಾಮಭೋಜ ಭೂಮಿಯನ್ನ ಕೊಟ್ಟ. ಅನಂತೇಶ್ವರ ದೇಗುಲಕ್ಕೆ ರಾಮಭೋಜ ಭೂಮಿಯನ್ನ ಕೊಟ್ಟಿದ್ದು. ಅದೇ ಭೂಮಿಯಲ್ಲಿ ಉಡುಪಿ ಕೃಷ್ಣ ಮಠವನ್ನ ಕಟ್ಟಲಾಗಿದೆ. ಅನಂತೇಶ್ವರ ದೇಗುಲದ ನಂತರ ಕೃಷ್ಣ ಮಠವನ್ನ ನಿರ್ಮಾಣ ಮಾಡಲಾಗಿದೆ. ಜಾಮಿಯಾ ಮಸೀದಿಯೇ ಮಠದ ಜಾಗದಲ್ಲಿತ್ತು. ಶೋಕಮಾತಾ ಚರ್ಚ್ ಕೂಡ ಕೃಷ್ಣ ಮಠದ ಭೂಮಿಯಲ್ಲಿದೆ. ಮಿಥುನ್ ರೈ ಯಾವ ಮುಸಲ್ಮಾನನ ಬಗ್ಗೆ ಮಾತನಾಡಿದ್ರು ಏನೋ ಗೊತ್ತಿಲ್ಲ ಅಂತ ಹೇಳಿದ್ರು. ಮಿಥುನ್ ರೈ ವಿರುದ್ಧ ಬಿಜೆಪಿಯ ರಘುಪತಿ ಭಟ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಶ್ರೀಕೃಷ್ಣ ಮಠಕ್ಕೆ ಜಾಗ ಏರ್ಕೊಡ್ತೀನಿ ಬಣ್ಣ ಮುಸಲ್ಮಾನ್ ರಾಜ್ಯರ್ನ ಕೊಡು. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಗ ಏರ್ಕೊಡ್ತೀನಿ ಬಣ್ಣ ಮುಸಲ್ಮಾನ್ ರಾಜ್ಯ. ಕೃಷ್ಣ ಮಠಕ್ಕೆ ಯಾವುದೇ ಮುಸಲ್ಮಾನ ಅರಸ ಕೊಟ್ಟಂಥ ದಾಖಲೆಗಳಿಲ್ಲ. ಇದು ಒಂದು ಸುಳ್ಳು ಸುದ್ದಿ. ಕೃಷ್ಣ ಮಠದ ಜಾಗ ಅನಂತೇಶ್ವರದ ಒಂದು ಸಂಬಂಧಪಟ್ಟಂಥ ಜಾಗ. ಇದು ಅನಂತೇಶ್ವರಕ್ಕೆ ಗುಜರಾಜ ಅರಸರು ಹಿಂದಿನ ಕಾಲದಲ್ಲಿ ಕೊಟ್ಟದ್ದು ಅಂತ ಹೇಳುವಂಥದ್ದು ದಾಖಲೆ ಇದೆ. ಮತ್ತು ಯಾವುದೇ ರಾಜ ಮುಸಲ್ಮಾನ್ ರಾಜರಿಂದ ಕೊಟ್ಟಂಥ ದಾಖಲೆ ಇಲ್ಲ. ನಮ್ಮ ಉಡುಪಿಯ ಹೃದಯ ಭಾಗದಲ್ಲಿರುವಂಥ ಜಾಮಿಯಾ ಮಸೀದಿ ಇವತ್ತು ಜಂಗಮರ ಮಠದಿಂದ ಕೊಟ್ಟದ್ದು ಅಂತ ಹೇಳುವಂಥ ಇತಿಹಾಸ ಇದೆ. ಮುಸಲ್ಮಾನ ರಾಜ ಕೊಡುವುದಾದರೆ ಫಸ್ಟ್ ಮಸೀದಿ ಕೊಡ್ತಿದ್ದ. ಆ ರೀತಿ ಯಾವುದೇ ಇದೆಲ್ಲ ಸುಳ್ಳು ಸುದ್ದಿ. ಇದನ್ನು ಯಾವುದೇ ಅದಕ್ಕೆ ಬೆಲೆ ಕೊಡಬೇಕಾದಂಥ ಸಂದರ್ಭ ಇಲ್ಲ. ಇನ್ನು ಮಿಥುನ್ ರೈ ಹೇಳಿಕೆಯನ್ನ CT ರವಿ ಅವರು ಕೂಡ ಖಂಡಿಸಿದ್ದಾರೆ. ಕೃಷ್ಣ ಮಠ ಯಾಕೆ, ಇಡೀ ಭಾರತ ಅಂತ ಹೆಸರು ಕೊಟ್ಟಿದ್ದ ಮುಸಲ್ಮಾನರು ಅಂತ ಕಾಂಗ್ರೆಸ್ ಹೇಳಿದ್ರು ಕೂಡ ಅಚ್ಚರಿ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹೋದ್ರೆ ಭಾರತ ಅಂತ ಹೆಸರು ಕೊಟ್ಟಿದ್ದೇ ಮುಸಲ್ಮಾನ್ ದೊರೆಗಳು ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಬರೀ ಕೃಷ್ಣ ಮಠ ಅಲ್ಲ, ಭಾರತ ಅಂತ ಹೆಸರು ಕೊಟ್ಟಿದ್ದೇ ಮುಸಲ್ಮಾನ್ ದೊರೆಗಳು. ಮುಸಲ್ಮಾನ್ ದೊರೆಗಳೇ ರಾಮ ಮಂದಿರ ನಿರ್ಮಾಣ ಮಾಡಿದ್ದು, ಮುಸಲ್ಮಾನ್ ದೊರೆಗಳೇ ಕಾಶಿ ವಿಶ್ವನಾಥನ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಕಾಂಗ್ರೆಸ್ ಸುಳ್ಳು ಮತ್ತು ಕಾಂಗ್ರೆಸ್ ಒಂದು ನಾಣ್ಯದ ಎರಡು ಮುಖಗಳು. ಸುಳ್ಳನ್ನ ಸತ್ಯುತ್ತರ ಹೇಳೋದು ಅವರಿಗಿರುವಂತ ಒಂದು ಹಳೆ. ಮಿಥುನ್ ರೈ ಹೇಳಿಕೆ ಸಹಜವಾಗಿ ಅಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿರುವಂಥದ್ದು ಕರಾವಳಿ ಭಾಗದಲ್ಲಿ. ಬಿಜೆಪಿ ನಾಯಕರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಉಡುಪಿ ಶಾಸಕರಾಗಿರುವಂಥ ರಘುಭಟ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರಘುಪತಿ ಭಟ್ ಅವರು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ CT ರವಿ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಭಾರತಕ್ಕೆ ಹೆಸರು ಬಂದಿದ್ದು ಕೂಡ ಮುಸಲ್ಮಾನರಿಂದ ಅಂತ ಹೇಳ್ಬಿಡ್ಲಿ, ಅಥವಾ ಕಾಂಗ್ರೆಸ್ ಅವರು ಅದನ್ನು ಕೂಡ ಹೇಳ್ಬಿಡ್ತಾರೆ ಅನ್ನುವಂಥದ್ರ ರೀತಿಯಲ್ಲಿ CT ರವಿ ಅವರು ಕೂಡ ತಿರುಗೇಟನ್ನು ಕೊಟ್ಟರು ಕಾಂಗ್ರೆಸ್ ಪಕ್ಷಕ್ಕೆ. CT ರವಿ ಅವರು ಖಂಡಿಸಿದ್ದಾರೆ ಮಿಥುನ್ ರೈ ಹೇಳಿಕೆಯನ್ನ. ಇದರ ಜೊತೆಗೆ ರಘುಪತಿ ಭಟ್ ಅವರು ಹೇಳಿದ್ದಾರೆ, ಅದಕ್ಕೊಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಮುಸಲ್ಮಾನರು ಕೃಷ್ಣ ಮಠಕ್ಕೆ ಯಾವುದೇ ಜಾಗವನ್ನು ಕೊಟ್ಟಿಲ್ಲ. ಅನಂತೇಶ್ವರ ದೇಗುಲಕ್ಕೆ ರಾಮಭೋಜ ಭೂಮಿಯನ್ನ ಕೊಟ್ಟಿದ್ದು, ಅದೇ ಭೂಮಿಯಲ್ಲಿ ಉಡುಪಿ ಕೃಷ್ಣ ಮಠವನ್ನ ಕಟ್ಟಲಾಗಿದೆ. ಅನಂತೇಶ್ವರ ದೇಗುಲದ ನಂತರ ಕೃಷ್ಣ ಮಠವನ್ನ ನಿರ್ಮಾಣ ಮಾಡಲಾಗಿರುವಂಥದ್ದು. ಜಾಮಿಯಾ ಮಸೀದಿಯೇ ಮಠದ ಜಾಗದಲ್ಲಿತ್ತು. ಮಠದ ಜಾಗದಲ್ಲಿ ಜಾಮಿಯಾ ಮಸೀದಿ ಇತ್ತು.
ಹಾಗೆ ಶೋಕಮಾತಾ ಚರ್ಚ್ ಕೂಡ ಕೃಷ್ಣ ಮಠದ ಭೂಮಿಯಲ್ಲೇ ಇರುವಂಥದ್ದು. ಮಿಥುನ್ ರೈ ಯಾವ ಮುಸಲ್ಮಾನನ ಬಗ್ಗೆ ಮಾತಾಡಿದ್ರೋ ನಮ್ಗಂತೂ ಗೊತ್ತಿಲ್ಲ ಅಂತ ಹೇಳಿಕೆಯನ್ನ ನೀಡಿದ್ರು. ಎಲೆಕ್ಷನ್ ಟೈಮ್ನಲ್ಲಿ ಪಕ್ಷಾಂತರ ಪರ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತದೆ. ಬಿಜೆಪಿಯಿಂದ ಕಾಂಗ್ರೆಸ್ಗೆ, ಕಾಂಗ್ರೆಸ್ಸಿಂದ ಬಿಜೆಪಿಗೆ, JDS ಇಂದ ಕಾಂಗ್ರೆಸ್ಗೆ, ಈ ರೀತಿಯಾಗಿ ಯಾರ್ಯಾರು ಹೋಗ್ತಾರೆ ಅನ್ನುವಂಥ ಕುತೂಹಲ ಇರುವಂಥದ್ದು. ಇನ್ನು ಕಾಂಗ್ರೆಸ್ಗೆ ಹೋಗ್ತಾರ ಹಿರಿಯ ನಾಯಕ ಸಚಿವ ವಿ ಸೋಮಣ್ಣ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಸೋಮಣ್ಣ ಕೈ ಹಿಡಿದ್ರೆ ಮೆಗಾ ಆಪರೇಷನ್ಗೆ ಬಿಜೆಪಿ ಕೂಡ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ಯಂತೆ. ಸೋಮಣ್ಣ ಕ್ಷೇತ್ರದಲ್ಲೇ ನಡೀತಾ ಇದೆ ಬಿಜೆಪಿ ಸೀಕ್ರೆಟ್ ಪ್ಲಾನ್. ಏನಪ್ಪಾ ಸೀಕ್ರೆಟ್ ಪ್ಲಾನ್ ಅಂದ್ರೆ ಶತ್ರುವಿನ ಶತ್ರು ಮಿತ್ರ ಅಂತಾರಲ್ಲ, ಆ ತಂತ್ರಗಾರಿಕೆಯ ಮೊರೆ ಹೋಗಿದೆ ಬಿಜೆಪಿ. ಅಂದ್ರೆ ಸೋಮಣ್ಣ ಅವರ ಎದುರಾಳಿಯಾಗಿರುವಂತ ವಿಜಯನಗರದ ಶಾಸಕರಾಗಿರುವಂತ ಕೃಷ್ಣಪ್ಪ ಅವರು, ಇನ್ನ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಸೋಮಣ್ಣ ಅವರ ಎದುರಾಳಿಯಾಗಿರುವಂತ ಪ್ರಿಯಾ ಕೃಷ್ಣ ಅವರು, ಕೃಷ್ಣಪ್ಪ ಅವರ ಮಗ, ಅವರಿಬ್ಬರನ್ನು ಕೂಡ ಬಿಜೆಪಿಗೆ ಸೆಳೆಯುವಂತ ಪ್ಲಾನ್ ಅಂತೆ. ಕೃಷ್ಣಪ್ಪ ಹಾಗೂ ಮಗ ಪ್ರಿಯಾ ಕೃಷ್ಣಪ್ಪ ಅವರಿಗೆ ಬಿಜೆಪಿ ಗಾಳ ಹಾಕ್ಲಿಕ್ಕೆ ರೆಡಿ ಆಗಿದೆಯಂತೆ. ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಅಕಸ್ಮಾತ್ ವಿ ಸೋಮಣ್ಣ ಅವರು ಏನಾದ್ರೂ ಆ ಕ್ಷೇತ್ರವನ್ನ ಬಿಟ್ಟು ಕಾಂಗ್ರೆಸ್ ಸೇರ್ತೀನಿ ಅಂತ ಏನಾದ್ರೂ ಮುಂದಡಿಯನ್ನ ಇಟ್ಟಿದ್ದೇ ಆದಲ್ಲಿ ಬಿಜೆಪಿ ಕೂಡ ಪ್ಲಾನ್ ಮಾಡ್ಕೊಂಡಿದೆಯಂತೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಪಕ್ಷಾಂತರ ಪರ್ವಕ್ಕೆ ಇನ್ನೇನು ಈಗ ಕಾಲ ಕೂಡಿ ಬರ್ತಾ ಇರುವಂಥದ್ದು, ಯಾರು ಯಾವ ಪಕ್ಷಕ್ಕೆ ಹೋಗ್ತಾರೆ ಅನ್ನುವಂಥದ್ರ ಬಗ್ಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಇನ್ನೂ ಸಾಕಷ್ಟು ಬೆಳವಣಿಗೆಗಳಂತೂ ಆಗುತ್ತೆ. ಸೋಮಣ್ಣ ವಿಚಾರದಲ್ಲಿ ಒಂದು ವೈಸ್ ವರ್ಸ ಸ್ಟ್ರಾಟಜಿಯನ್ನ, ಶತ್ರುವಿನ ಮಿತ್ರ ಅನ್ನುವ ರೀತಿಯಲ್ಲಿ ಬಿಜೆಪಿ ಎಳಿತಾ ಇರುವಂಥದ್ದು, ಆ ತಂತ್ರಗಾರಿಕೆ ಯಾವ ರೀತಿಯಾಗಿ ವರ್ಕೌಟ್ ಆಗುವಂತ ಸಾಧ್ಯತೆ ಇದೆ. ಬಿಕಾಸ್ ಹಾರ್ಡ್ ಕೋರ್ ಕಾಂಗ್ರೆಸ್ಸಿಗರು, ಕೃಷ್ಣಪ್ಪ ಅವರ ಫ್ಯಾಮಿಲಿ ಅವರು. ಪೃಥ್ವಿ ಮಠಮಾನ್ಯಗಳ ಜೊತೆ ಉತ್ತಮ ಸಂಬಂಧ ಇರತಕ್ಕಂಥದ್ದು. ಹಳೆ ಮೈಸೂರು ಭಾಗದಲ್ಲಿ ವೀರಶೈವ ಲಿಂಗಾಯತ ನಾನು ಮುಖಂಡನಾಗಿದ್ದೀನಿ. ಆದರೂ ಕೂಡ ಭಾರತೀಯ ಜನತಾ ಪಕ್ಷದ ಕೇಂದ್ರದ ನಾಯಕರಿರ್ಬೋದು, ರಾಜ್ಯದ ನಾಯಕರಿರ್ಬೋದು, ಯಡಿಯೂರಪ್ಪ ಮತ್ತು ಅವರ ಪುತ್ರ BO ವಿಜೇಂದ್ರಗೆ ಮಾತ್ರ ಮಣೆ ಹಾಕ್ತಾರೆ ಅನ್ನೋದು ಒಂದು ಅಸಮಾಧಾನ. ಮತ್ತೊಂದು ಕಡೆ ಬೆಂಗಳೂರು ಉಸ್ತುವಾರಿಗೆ ಬಹಳಷ್ಟು ಆಕಾಂಕ್ಷೆ ವಹಿಸಿದ್ದಂಥ ವಿ ಸೋಮಣ್ಣರವರು, ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಕೂಡ ಬೆಂಗಳೂರಿನ ಉಸ್ತುವಾರಿ ಮುಖ್ಯಮಂತ್ರಿ ಆಗಿದ್ರು ಕೂಡ ಆರ್ ಅಶೋಕ್ ರವರೇ ಇಡೀ ಉಸ್ತುವಾರಿ ನೋಡ್ಕೊಂಡಿರುವಂಥದ್ದು. ಒಟ್ಟಾರೆ ಪಕ್ಷದಲ್ಲಿ ಇದ್ರೂ ಕೂಡ ಆಟ ಕೊಂಡು ಲೆಕ್ಕಕ್ಕಿಲ್ಲ ಅಂತ ಸ್ಥಿತಿ ನಿರ್ಮಾಣ ಆಗಿದೆ ಎಂಬ ಕಾರಣಕ್ಕಾಗಿ ಅಸಮಾಧಾನಗೊಂಡಿರುವಂಥದ್ದು. ಈ ಅಸಮಾಧಾನದ ಪರಿಣಾಮ ಇದೀಗ ಕೆಪಿಸಿ ಅಧ್ಯಕ್ಷ DK ಶಿವಕುಮಾರ್ ಜೊತೆ ನಿರಂತರ ಚರ್ಚೆಯಲ್ಲಿ ಇರ್ತಕ್ಕಂಥದ್ದು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಏನು ವಲಸೆ ಹೋಗಲು ಎಲ್ಲ ರೀತಿ ತಯಾರಿಯನ್ನು ನಡೆಸಿರುವಂಥದ್ದು. ಎಲ್ಲೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ವಿ ಸೋಮಣ್ಣ ಹೋದ್ರೂ ಕೂಡ ಅಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಭುಗಿಲೇಳುವ ಸಾಧ್ಯತೆ ಇರತಕ್ಕಂಥದ್ದು. ಸೋಮಣ್ಣನವರ ರಾಜಕೀಯ ವೈಷಮ್ಯ ಮತ್ತು ರಾಜಕೀಯ ಶತ್ರು ಅಂತಲೇ ಕರೆಸಿಕೊಳ್ತಕ್ಕಂಥ ವಿಜಯನಗರದ ಕೃಷ್ಣಪ್ಪ ಮತ್ತು ಅವರ ಪುತ್ರ ಪ್ರಿಯಾ ಕೃಷ್ಣ ಅವರು ಕೂಡ ಒಂದು ವೇಳೆ ವಿ ಸೋಮಣ್ಣರವರನ್ನ ಕಾಂಗ್ರೆಸ್ಗೆ ಕರೆತಂದು ಗೋವಿಂದರಾಜನಗರದ ಟಿಕೆಟ್ ಕೊಟ್ಟರೆ ಎಲ್ಲ ಒಂದು ಕಡೆ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರು ಕೂಡ ಅತಿ ದೊಡ್ಡ ಅಸಮಾಧಾನ ಸ್ಫೋಟ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಈ ಒಂದು ಅಸಮಾಧಾನದ ಲಾಭವನ್ನು ಪಡೆಯಲಿಕ್ಕೆ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರುಗಳು ತೀರ್ಮಾನ ಮಾಡುವಂಥದ್ದು. ಈಗ ಸದ್ಯಕ್ಕೆ ವಿ ಸೋಮಣ್ಣರವರು ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ವಿಚಾರದಲ್ಲಿ 50-50 ನಿರ್ಧಾರದಲ್ಲಿ ಇರ್ತಕ್ಕಂಥದ್ದು. ಅಮಿತ್ ಶಾ ಅವರು ಈಗಾಗಲೇ ನಿಮ್ಮ ಸಮಸ್ಯೆ ನಾನು ಬಗೆಹರಿಸ್ತೀನಿ ಅಂತ ಹೇಳಿ ಅವರಿಗೆ ಭರವಸೆ ಕೊಟ್ಟಿರುವಂಥದ್ದು. ಭರವಸೆ ನಡೆಯೂ ಕೂಡ ವಿ ಸೋಮಣ್ಣವರು ನಿನ್ನೆ ಕಾಂಗ್ರೆಸ್ ಪಕ್ಷವನ್ನು ಪರೋಕ್ಷವಾಗಿ ಹೊಗಳಿರುವಂಥದ್ದು ಮತ್ತು ಕೆಪಿಸಿ ಅಧ್ಯಕ್ಷ DK ಶಿವಕುಮಾರ್ ಹಾಗೂ ಅವರ ಸಹೋದರ ಸಂಸದ DK ಸುರೇಶ್ ಅವರನ್ನ ಕನಕಪುರದಲ್ಲೇ ಹೊಗಳಿರುವಂಥದ್ದು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಮುಜುಗರ ಆಗಿರುವಂಥದ್ದು. ಸದ್ಯ ಈಗ ಒಂದು ಕಾಲನ್ನ ಕಾಂಗ್ರೆಸ್ ನಿಟ್ಟಿರ್ತಕ್ಕಂಥ ವಿ ಸೋಮಣ್ಣರವರು ಎಲ್ಲ ಒಂದ್ ಕಡೆ ವಿ ಸೋಮಣ್ಣವರು ಕಾಂಗ್ರೆಸ್ಗೆ ಹೋದ್ರೆ ಕಾಂಗ್ರೆಸ್ನ ಹಿರಿಯ ನಾಯಕರು ಮತ್ತು ಒಕ್ಕಲಿಗ ನಾಯಕರು ಆಗಿರ್ತಕ್ಕಂಥ ವಿಜಯನಗರದ MLA ಆಗಿರ್ತಕ್ಕಂಥ ಕೃಷ್ಣಪ್ಪ ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರಿಯಾ ಕೃಷ್ಣರವರನ್ನ ಬಿಜೆಪಿ ಕರೆತರುವಂಥದ್ದು, ಆ ಮುಖಾಂತರ ಅಪ್ಪ ಮಕ್ಕಳಿಗೆ ಇಬ್ಬರಿಗೂ ಟಿಕೆಟ್ ಕೊಡುವಂಥದ್ದು, ಆ ಮುಖಾಂತರ ವಿ ಸೋಮಣ್ಣವರಿಗೆ ಒಂದು ಅತಿ ದೊಡ್ಡ ತಿರುಗೇಟನ್ನು ಕೊಡ್ಲಿಕ್ಕೆ ಬಿಜೆಪಿ ಒಳಗಡೆ ಇದೀಗ ಚರ್ಚೆ ಆರಂಭವಾಗಿರುವಂತದ್ದು. ಪೃಥ್ವಿ, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಬಳ್ಳಾರಿಯಲ್ಲಿ ಸುಸಜ್ಜಿತ ಆಸ್ಪತ್ರೆ ಇದ್ರೂ ಕೂಡ ರೋಗಿಗಳ ಪರದಾಟ. ಉದ್ಘಾಟನೆಯಾಗಿ 2 ತಿಂಗಳಾದ್ರೂ ಆರಂಭವಾಗದ ಆಸ್ಪತ್ರೆ. ಉದ್ಘಾಟನೆ ಆಗ್ಬಿಡ್ತು, ಬಂದಲ್ಲಿ ಬಿಲ್ಡಪ್ ತಗೊಂಡ್ರು, 2 ತಿಂಗಳಾಯ್ತು ಉದ್ಘಾಟನೆ ಆಗಿ, ಆದ್ರೆ ಯಾವುದೇ ವ್ಯವಸ್ಥೆಗಳಿಲ್ಲ ಅಲ್ಲಿ. 100 ಬೆಡ್ಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅಧ್ವಾನ ಆಗೋಗಿದೆ. ಆಸ್ಪತ್ರೆ ಉದ್ಘಾಟನೆ ಮಾಡಿದ್ರು ವೈದ್ಯರು, ಸಿಬ್ಬಂದಿ ನಿಯೋಜಿಸಿಲ್ಲ ಸರ್ಕಾರ ಇದುವರೆಗೂ ಕೂಡ. ಆಸ್ಪತ್ರೆ ಉದ್ಘಾಟನೆ ಆಗಿದೆ, ಆದರೂ ವೈದ್ಯರು ಸಿಬ್ಬಂದಿಯನ್ನ ನಿಯೋಜನೆ ಮಾಡಿಲ್ಲ ಸರ್ಕಾರ. ವೈದ್ಯರು 30ರಿಂದ 40 ನರ್ಸ್ಗಳು, 50 D ಗ್ರೂಪ್ ನೌಕರರ ನೇಮಕಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ. ವೈದ್ಯರು ಸಿಬ್ಬಂದಿ ಇಲ್ಲದೆ ಇನ್ನೂ ಕೂಡ ಆರಂಭವಾಗದ ಬಳ್ಳಾರಿಯ ಆಸ್ಪತ್ರೆ. ಸುಮಾರು 20.9 ಕೋಟಿ ವೆಚ್ಚದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣವಾಗಿದೆ. ಜನವರಿ 4ರಂದು CM ಬಸವರಾಜ ಬೊಮ್ಮಾಯಿ ಅವರಿಂದಲೇ
ಆಸ್ಪತ್ರೆ ಉದ್ಘಾಟನೆ ಆಗಿತ್ತು. ಆದ್ರೆ ಈವರೆಗೂ ಕೂಡ ಹೊಸ ಆಸ್ಪತ್ರೆಗೆ ಸಿಬ್ಬಂದಿ ನೇಮಕ ಆಗಿಲ್ಲ. ಮತ್ ಯಾವ ಕಾರಣಕ್ಕೆ ಉದ್ಘಾಟನೆ ಮಾಡಿದ್ರು? ಏನ್ ಬಿಲ್ಡಪ್ ತಗೊಂಡು ಹೋಗ್ಲಿಕ್ಕೋಸ್ಕರ ಒಂದು ಶಂಕುಸ್ಥಾಪನೆ ಉದ್ಘಾಟನೆ ಅಂತ ಮಾಡ್ಕೊಂಡು ಓಡಾಡ್ತಾ ಇದಾರ ಅಲ್ಲಿರುವ ರಾಜಕಾರಣಿಗಳು? 100 ಹೆರಿಗೆ ಆಸ್ಪತ್ರೆ MCH ಹಾಸ್ಪಿಟಲ್ ಅಂತ ಹೇಳ್ತೀವಿ. ಮೇನ್ಲಿ ಇದು ಹೆರಿಗೆಗೆ ಮತ್ತು ಹೆರಿಗೆ ಆದಮೇಲೆ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಅಪ್ ಟು 1 ಮಂತ್ ವರೆಗೂ ನೋಡ್ಕೊಳ್ಳೋದಕ್ಕೆ ಮಾತ್ರ ಅಲ್ಲಿ. ಮಕ್ಕಳದ್ದು ಮತ್ತು ಆ್ಯಸ್ ಯೂಶುವಲ್ ಆಗಿ ಇಲ್ಲೇ ಇರ್ತದೆ. ಮತ್ತು ಗರ್ಭಕೋಶದ್ದು ಬೇರೆ ಎಲ್ಲ ಇಲ್ಲೇ ನೋಡ್ತೀವಿ. ಓನ್ಲಿ ಹೆರಿಗೆದು ಮಾತ್ರ ಅಲ್ಲಿ 100 ಬೆಡ್ಗಿದೆ. ಅದರಲ್ಲಿ ಒಂದು 80 ಬೆಡ್ಸ್ ಹಂಗೆ ಸಿಗುತ್ತೆ ನಮಗೆ. ಅದ್ರಲ್ಲಿ ಮತ್ತು ಬೇರೆ ಬೇರೆ ಅದಕ್ಕೆಲ್ಲ ಕೊಡಬೇಕಾಗುತ್ತೆ. ಸೊ ಆ 80 ಬೆಡ್ಸ್ನಲ್ಲಿ ಈಗ ನಮಗೆ ಸ್ವಲ್ಪ ಪರಿಕರಗಳು ಬೇಕಾಗ್ತದೆ. ಅದಕ್ಕೂ ಕೊಡ್ತಾ ಇದ್ದಾರೆ, ಬರ್ತಾ ಇದೆ ಕಾರ್ಡ್ಸು, ಎಕ್ವಿಪ್ಮೆಂಟ್ಸು ಎಲ್ಲದು. ಸೊ ಅದ್ರ ಜೊತೆಗೆ ನಮಗೆ ಸ್ಟಾಫು ಬೇಕಾಗಿದೆ, ಅದನ್ನು ಕೇಳಿದ್ದೀವಿ, ಕೊಡ್ತೀವಿ ಅಂತ ಮೋಸ್ಟ್ಲಿ ಶಾರ್ಟ್ಲಿ ಬರ್ಬೋದು. ಸೊ ಅದರಲ್ಲಿ ಡಾಕ್ಟರ್ಸ್ ಅಂತೂ ಇದ್ದಾರೆ ನಮ್ಮಲ್ಲಿ. ಸೊ ಇದೇ ಡಾಕ್ಟರ್ ನಾವಲ್ಲಿ ಆ ಕಡೆ ಯೂಟಿಲೈಸ್ ಮಾಡ್ಕೊತೀವಿ. ಸ್ವಲ್ಪ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಯಾವುದೇ ವ್ಯವಸ್ಥೆ ಇಲ್ಲದೆ ಯಾವ ಪುರುಷಾರ್ಥಕ್ರಿ ಇವರು ಆ ಒಂದು ಆಸ್ಪತ್ರೆ ಉದ್ಘಾಟನೆ ಮಾಡೋಗಿದ್ದು? ಖಂಡಿತ ಪೃಥ್ವಿರಾಜ್, ಯಾಕಂತಂದ್ರೆ ಪ್ರಮುಖವಾಗಿ ಬಳ್ಳಾರಿಯ ನಗರದಲ್ಲಿ ಈಗಾಗಲೇ ಜಿಲ್ಲಾಸ್ಪತ್ರೆ ಇದೆ. ಜಿಲ್ಲಾಸ್ಪತ್ರೆಯಲ್ಲಿ ಕೂಡ ತಾಯಿ ಮತ್ತು ಮಕ್ಕಳ ಅಂದ್ರೆ ಹೆರಿಗೆ ಮತ್ತು ಬಾಣಂತಿಯರಿಗೆ ಕೂಡ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಆದ್ರೆ ಇಲ್ಲಿ ಬೆಡ್ಗಳ ಸಾಕಷ್ಟು ಕೊರತೆ ಕೂಡ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರ 100 ಬೆಡ್ಗಳ ತಾಯಿ ಮತ್ತು ಮಕ್ಕಳಗಾಗಿ ವಿಶೇಷವಾಗಿ ಒಂದು ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆದ್ರೆ ಆಸ್ಪತ್ರೆ ನಿರ್ಮಾಣ ಮಾಡಿ ಉದ್ಘಾಟನೆಗೊಂಡು 2 ತಿಂಗಳ ಕಳೆದಿದೆ. ಆದ್ರೆ ಇದುವರೆಗೂ ಕೂಡ ಆ ಒಂದು ಆಸ್ಪತ್ರೆಯಲ್ಲಿ ತಾಯಿ ಮತ್ತು ಮಕ್ಕಳಿಗೆ ಚಿಕಿತ್ಸೆ ಕೂಡ ಸಿಗದೇ ಇರತಕ್ಕಂಥದ್ದು ಕೂಡ ಇಲ್ಲಿ ದುರದೃಷ್ಟ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಪ್ರಮುಖವಾಗಿ ಅಲ್ಲಿ ಸಿಬ್ಬಂದಿಗಳ ಕೊರತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಉದ್ಘಾಟನೆಗೊಂಡಿರ್ತಕ್ಕಂಥ ಆಸ್ಪತ್ರೆಯನ್ನ ಓಪನ್ ಮಾಡದೆ ಹಾಗೆ ಬಿಟ್ಟಿರ್ತಕ್ಕಂಥದ್ದು ಕೂಡ ಅಲ್ಲಿ ನುರಿತ ತಜ್ಞ ವೈದ್ಯರ ಕೊರತೆ ಇರತಕ್ಕಂಥದ್ದು, ಜೊತೆಗೆ ಡಿ ಗ್ರೂಪ್ ಮತ್ತು ನರ್ಸ್ಗಳ ಸಿಬ್ಬಂದಿಗಳ ಕೂಡ ಕೊರತೆ ಇರತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಆಸ್ಪತ್ರೆ ಉದ್ಘಾಟನೆಗೆ ಮುನ್ನವೇ ಇವೆಲ್ಲ ನೇಮಕಾತಿಯನ್ನು ಕೂಡ ಸರ್ಕಾರ ಮಾಡಿಕೊಳ್ಳಬೇಕಾಗಿತ್ತು. ಅಲ್ಲಿ ಬೇಕಾದಂತ ನುರಿತ ತಜ್ಞ ವೈದ್ಯರಾಗಿರ್ಬೋದು, ನರ್ಸ್ಗಳಾಗಿರ್ಬೋದು ಅಥವಾ ಡಿ ಗ್ರೂಪ್ ನ ನೌಕರ ಸಿಬ್ಬಂದಿಗಳನ್ನ ನೇಮಕ ಮಾಡಿ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಬೇಕಾಗಿತ್ತು. ಪ್ರಭಾವಿ ನಾಯಕ, ಪ್ರಭಾವಿ ಸಚಿವ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಾರಲ್ಲ ಶ್ರೀರಾಮುಲು ಅವರು, ಇದು ಗೊತ್ತಾಗ್ತಾ ಇಲ್ವಂತ ಅವ್ರಿಗೆ? 3 ತಿಂಗಳಾಗ್ತಾ ಬಂತಪ್ಪ ಉದ್ಘಾಟನೆ ಆಗಿ, ವ್ಯವಸ್ಥೆಗಳೇ ಇಲ್ವಲ್ಲ? ಖಂಡಿತ, ಯಾಕಂತಂದ್ರೆ ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಈ ಒಂದು ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀರಾಮುಲು ಕೂಡ ಉಪಸ್ಥಿತರಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಈ ರೀತಿಯಾಗಿ ಒಂದು ಕಡೆ ಬೆಡ್ಗಳ ಕೊರತೆ ಇರತಕ್ಕಂಥದ್ದು, ಹೆರಿಗೆ ಬಂದಿರತಕ್ಕಂಥ ಗರ್ಭಿಣಿ ಮಹಿಳೆಯರಿಗೆ ಒಂದು ಕಡೆ ಆಸ್ಪತ್ರೆಯಲ್ಲಿ ಬೆಡ್ಗಳ ಕೊರತೆ ಇದೆ. ಆ ಸಮಸ್ಯೆಯನ್ನ ನೀಗಿಸಿರ್ತಕ್ಕಂಥ ದೃಷ್ಟಿಯಿಂದನೇ ಈ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆಸ್ಪತ್ರೆ ಸುಸಜ್ಜಿತ ಇದೆ, ಆದ್ರೆ ಆಸ್ಪತ್ರೆಯ ಉದ್ದೇಶ ಮಾತ್ರ ಇದುವರೆಗೂ ಕೂಡ ಈಡೇರದೆ ಹಾಗೆ ಇರತಕ್ಕಂಥದ್ದು ಕೂಡ ಇಲ್ಲಿ ದುರಂತ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಆನೇಕಲ್ ಮೂಲದ ಪರಮೇಶ್ವರಿ ವೃತ್ತಿಯಲ್ಲಿ ಆಟೋ ಚಾಲಕಿ. ಮೊದಲು ಆಟೋ ಸೀಸ್ ಮಾಡುವಂತ ಕೆಲಸದಲ್ಲಿದ್ರು. ಆದ್ರೆ ಸೀಸ್ ಮಾಡುವಾಗ ಆಟೋವನ್ನ ಓಡಿಸಿ ಇವರಿಗೆ ಆಟೋ ಮೇಲೆ ಆಸಕ್ತಿ ಬಂದಿದೆ. ಆದ್ರೆ ಮನೆಯಲ್ಲಿ ಆಟೋ ಓಡಿಸ್ತೀನಿ ಅಂದಾಗ ಕುಟುಂಬದಿಂದ ಯಾವುದೇ ಸಪೋರ್ಟ್ ಸಿಗದೆ ಇದ್ರು ಸ್ವಾವಲಂಬಿಯಾಗಿ ಆಟೋ ಓಡಿಸ್ಕೊಂಡು ಜೀವನವನ್ನ ಮಾಡ್ತಾ ಇದ್ದಾರೆ. ಸುಮಾರು 3 ವರ್ಷಗಳಿಂದ ಆಟೋ ಓಡಿಸ್ತಾ ಇದ್ದು ಇದೀಗ ಹೆಣ್ಣು ಮಕ್ಕಳ ಸೇಫ್ಟಿ ಸಲುವಾಗಿನೇ ಡೇ ಅಂಡ್ ನೈಟ್ ಆಟೋವನ್ನ ಓಡಿಸ್ತಾರೆ. ರಾತ್ರಿ ವೇಳೆ ಕೆಲಸ ಮುಗಿಸಿ ಬರುವಂತ ಮಹಿಳೆಯರನ್ನ ಸೇಫ್ ಆಗಿ ಮನೆಗೆ ಸೇರಿಸ್ತಾರೆ. ಹೆಣ್ಣು ಮಕ್ಕಳ ಮೇಲೆ ಇರುವಂತ ಇವರ ಕಾಳಜಿಗೆ ಎಲ್ಲ ಕಡೆಯಿಂದಲೂ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಹಂಸ ಇವರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಿದ್ರು ಇವರು ಕೇಳೋಣ. ನಮಸ್ತೆ, ಹ್ಯಾಪಿ ವುಮೆನ್ಸ್ ಡೇ ನಿಮಗೆ. ಥ್ಯಾಂಕ್ ಯು ಮೇಡಮ್, ಸೇಮ್ ಟು ಯು, ನಿಮಗೂ ಅಷ್ಟೇ. ಮೇಡಮ್, ಆಟೋ ಲೇಡಿ ಡ್ರೈವರ್ಸ್ಗಳು ಬೆಂಗಳೂರಿನಲ್ಲಿ ಇನ್ನೂ ಜಾಸ್ತಿ ಜನ ಸಿಗ್ತಿಲ್ಲ. ಸೊ ನೀವು ಎಷ್ಟು ವರ್ಷದಿಂದ ಈ ಒಂದು ಆಟೋ ಸರ್ವಿಸ್ ಅನ್ನ ಮಾಡ್ಕೊಂಡು ಬಂದಿದ್ದೀರಾ? ನಾನು 3 ವರ್ಷದಿಂದ ಆಟೋ ಡ್ರೈವರ್ ಆಗಿದ್ದೀನಿ ಮೇಡಮ್. ಇದಕ್ಕೂ ಮುಂಚೆ 3 ವರ್ಷದಲ್ಲಿ ಇದು 3 ವರ್ಷದ ಹಿಂದೆ ಮಾತ್ರ ತುಂಬಾ ಬೇರೆ ಬೇರೆ ಕೆಲಸಗಳೆಲ್ಲ ಮಾಡಿದ್ದೀನಿ. ಬೇರೆ ಬೇರೆ ಕೆಲಸ ಅಂದ್ರೆ ಮನೆ ಕೆಲಸ ಮಾಡಿದ್ದೀನಿ, ಬಾತ್ರೂಮ್ ತೊಳೆಯೋದು ಮಾಡಿದ್ದೀನಿ, ಒಂದು ಸ್ಕೂಲಲ್ಲಿ ಆಯೇ ಕೆಲಸ ಮಾಡಿದ್ದೀನಿ, ಪ್ರತಿಯೊಂದು ಮಾಡಿದ್ದೀನಿ. ಇವಾಗ ಎಲ್ಲ ಬಿಟ್ಟು ಆಟೋ ಕನ್ಸಲ್ಟೆನ್ಸಿಗೆ ಬಂದು ಅದರಲ್ಲಿ ಆಟೋ ಕಲಿತು ಇವಾಗ ನಾನು ಆಟೋ ಡ್ರೈವರ್ ಆಗಿ ಮಾಡ್ತಾ ಇದ್ದೀನಿ ಮೇಡಮ್. ನಿಮಗೆ ತುಂಬಾನೇ ತೃಪ್ತಿ ತಂದಿದೆ ಆಟೋ ಡ್ರೈವರ್ ಕೆಲಸ ಮಾಡಿ? ನನಗೆ ತುಂಬಾ ಇಷ್ಟಪಟ್ಟು ಕಲ್ತಿರೋದು ಜಾಬ್. ನನಗೆ ಇಷ್ಟ ಆಯ್ತು, ಯಾಕೆ ಅಂತ? ಮೇಡಮ್, ನಾನು ಇದು ಲೋನ್ ರಿಕವರಿ ಡಿಪಾರ್ಟ್ಮೆಂಟ್ ಅಲ್ಲಿದ್ದೆ. ಸೊ ಅದು ಸೀಸಿಂಗ್ಗೋಸ್ಕರ ನಾನು ಕಲಿತೆ.
ಆಟೋ ಸೀಸಿಂಗ್ಗೋಸ್ಕರ. ಅದು ಕಲ್ತಿದ್ದವಾಗ ಆವಾಗ ನನಗೂ ಅದ್ರ ಕಷ್ಟನೂ ಗೊತ್ತಾಗ್ತಾ ಇತ್ತು. ಸೊ ನಾನು ಅವಾಗ ವುಮೆನ್ಸ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾವು ಏನಾದ್ರೂ ಸಾಧನೆ ಮಾಡಬೇಕು ಅಂತ ಇಂಥ ಫೀಲ್ಡಲ್ಲಿ ತಾನೇ ಮಾಡಬೇಕು ಅಂತೇಳಿ ಅವಾಗ ಕಲ್ತು ನಾನು 25 ಜನ ಹೆಣ್ಮಕ್ಳಿಗೆ ಆಟೋ ಟ್ರೈನಿಂಗ್ ಕೊಟ್ಟಿದ್ದೀವಿ. ಎಲೆಕ್ಟ್ರಿಕಲ್ ಆಟೋದಲ್ಲಿ ಒಂದು NGO ಕಡೆಯಿಂದ ಅದು ಟ್ರೈನಿಂಗ್ ಕೊಟ್ಟು ಅವ್ರಿಗೆಲ್ಲ ನಾವು ಕೊರೋನಾ ಬರೋಕ್ಕಿಂತ ಮುಂಚೆ ಮಾಡಿರೋದು. ಅದೆಲ್ಲ ಮಾಡಿ ಲಾಕ್ಡೌನ್ ಆಗಿ ಕೊರೋನಾ ಬಂದಾದ್ಮೇಲೆ ಎಲ್ಲ ಕ್ಯಾನ್ಸಲ್ ಆಗಿ ಪಾಪ ಅವ್ರಿಗೆಲ್ಲ ಕೆಲಸ ಇಲ್ದಿರ ಅವ್ರನ್ನೆಲ್ಲ ಅಮೆಝಾನ್ ಅಲ್ಲಿ ಕೆಲಸ ಮಾಡ್ಸಕ್ ಬಿಟ್ಬಿಟ್ಟು ಮತ್ತೆ ನಾವು ಇದ್ರಲ್ಲಿ ಮಾಡ್ತಾ ಇದೀವಿ. ಆಟೋ ಕಲ್ತಿದೀವಿ ಮತ್ತೆ ಅವ್ರನ್ನೂ ಗೇರ್ ಆಟೋದಲ್ಲಿ ಕಲಿಸ್ತಾ ಇದೀವಿ. ಮತ್ತೆ ಇದು ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಮೇಡಮ್. ತುಂಬಾ ತೃಪ್ತಿ ಇದೆ. ಮೊದಲು ಎಲ್ಲ ಸ್ಟ್ರಗಲ್ ಪಟ್ಟು ನೀವು ಈ ಪೊಸಿಷನ್ಗೆ ಬಂದಿದ್ದೀವಿ ಮೇಡಮ್. ಹೌದು ಮೇಡಮ್, ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ಬಂದಿರೋದು ಮೇಡಮ್. ನಿಮ್ಮ ಮನೇಲಿ ಹೇಗಿತ್ತು ಮೇಡಮ್ ಸ್ಟಾರ್ಟಿಂಗ್ ನೀವು ಹೇಳಿದಾಗ ಅವ್ರ ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ನಾನು ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತೀನಿ ಅಂದಾಗ ಬಿಲ್ಕುಲ್ ಯಾರು ಒಪ್ಪಿಲ್ಲ ಮೇಡಮ್. ಅಮ್ಮ, ಗಂಡ, ತಂದೆ, ತಾಯಿ, ಪ್ರತಿಯೊಬ್ರು ಸಂಬಂಧಿಕರು ಅಷ್ಟೇ ಯಾರು ಒಪ್ಪಿಲ್ಲ. ಬೇಡ ಅಂತ ಹೇಳಿದ್ರು. ಏನೋ ಒಂದು ಟ್ರೈನಿಂಗ್ ಮಾಡ್ತಾ ಇದೀವಿ ಅಂದಾಗ ಒಂದು ಪ್ರಜಾವಾಣಿ ಪೇಪರ್ ಅಲ್ಲಿ ಬಂದಿತ್ತು. ಸೊ ಅದು ನೋಡಿ ಅವರು ಎಲ್ಲ ಸುತ್ತು ಕೂರಿಸ್ಕೊಂಡು ನಮ್ಮನ್ನ ಕೇಳಿದ್ರು, ಬೇಡ ನಿನಗೆ ಜಾಬೇ ಬೇಡ ಅಂತ ಹೇಳ್ತಾ ಇದ್ರು. ನಾನಿಲ್ಲ, ನಾನು ಮಾಡ್ಲೇಬೇಕು, ನಾನು ಕಲ್ತಿದ್ದೀನಿ, ನಾನು ನನ್ನಿಂದ ಹೆಣ್ಮಕ್ಳಿಗೆ ಕಲಿಸ್ತೀನಿ, ನಾನು ಇದು ಮಾಡ್ಲೇಬೇಕು ಅಂತೇಳಿ ಎಲ್ಲರ ಮೇಲೇನು ಆಪೋಸಿಟ್ ಆಗಿ ನಾನು ನಿಂತೆ. ಇವಾಗ ಎಲ್ಲರೂ ಒಪ್ಕೊಂಡಿದ್ದಾರೆ ಮೇಡಮ್. ತುಂಬಾ ಖುಷಿ ಪಡ್ತಿದ್ದಾರೆ ನಿಮ್ ಕೆಲಸಕ್ಕೆ. ಹೌದು ಮೇಡಮ್, ತುಂಬಾ ಖುಷಿ ಪಡ್ತಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ. ನೋಡಿದ್ರಲ್ಲ, ಇದಿಷ್ಟು ಇವ್ರು ಹೇಳುವಂತಹ ಮಾತುಗಳು. ಇವರ ಈ ಒಂದು ಸಾಮಾಜಿಕ ಕಾರ್ಯ ಹೀಗೆ ಮುಂದುವರಿಲಿ ಅಂತ ಕೂಡ ನಾವು ಹೇಳೋಣ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಐಸಿಯುನಲ್ಲಿರುವಂತ ತಾಯಿ ಜೊತೆ ಹಾಡನ್ನ ಹೇಳುವ ಮೂಲಕ ವೈದ್ಯೊಬ್ಬರು ಹೋಳಿಯನ್ನ ಸಂಭ್ರಮಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯಲ್ಲಿ ಈ ಘಟನೆ ನಡೆದಿದೆ. ಅನಾರೋಗ್ಯದಿಂದ ತುರ್ತು ನಿಗಾ ಘಟಕದಲ್ಲಿರುವಂತ ಅಮ್ಮನಿಗೆ ಪೆಥಾಲಜಿಸ್ಟ್ ಆಗಿರುವಂತ ಡಾಕ್ಟರ್ ಸುಮನ್ ದಿನೇಶ್ ಹೆಗಡೆ ಅವರು ಬಣ್ಣವನ್ನ ಹಚ್ಚಿ ಹಾಡು ಹೇಳಿ ಧೈರ್ಯವನ್ನ ತುಂಬಿದ್ದಾರೆ. ಅವರ ಮನಸ್ಸಿಗೆ ಖುಷಿಯನ್ನ ತುಂಬುವ ಮುಖಾಂತರ ಮತ್ತಷ್ಟು ಬೇಗ ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿ ಅಂತ ಅವರ ಆಶಯ. जहाँ गम भी न हो, आंसू भी न हो, बस प्यार ही प्यार पले। एक ऐसे गगन की तले आंचल की तुझे मैं लेके चलूं। एक ऐसे गगन के तले जहाँ गम भी न हो, आंसू भी न हो, बस प्यार ही प्यार पले। एक ऐसे गगन के तले, एक ऐसे गगन के तले, एक ऐसे गगन के तले. ವೆಲ್ಕಮ್ ಬ್ಯಾಕ್. ಎಲೆಕ್ಷನ್ ಬೆಂಚು, ಕಾಮಿಡಿ ಪಂಚು, ಪೊಲಿಟಿಕಲ್ ಸೈನ್ಸ್ಗೆ ನವರಸದ ಟಚ್ಚು. ರಾಜಕಾರಣಿಗಳ ಪ್ರಕಾರ ಅವರು ಮಾಡಿದ್ದೇ ಸರಿ. ಇಂಥದ್ದನ್ನೆಲ್ಲ ಹಾಸ್ಯದ ಬಾಂಡ್ಲಿಯೊಳಗೆ ಹಾಕೊಂಡು ರುಬ್ಕೊಂಡು ಹೊರದು ಬಡಿಸುತ್ತೆ ನಮ್ಮ ಚುನಾವಣಾ ಚರ್ಮುರಿ. ನೋಡಿ, ಎಂಜಾಯ್ ಮಾಡಿ. ಚುನಾವಣಾ ಚರ್ಮುರಿ. ಅಯ್ಯೋ, ಅಲ್ಲ ಶಿವಲಿಂಗಣ್ಣ, ಎಗ್ಲ ಮೇಲಿರೋ ಟವಲ್ನ ಮೆಲ್ಲಗೆ ದೊಡ್ಡಗೌಡ್ರು ತಲೆ ಮೇಲೆ ಒದಗ್ಬಿಟ್ಟು ನೀವು ಟಾಟಾ ಹೇಳ್ತಾ ಇದ್ದೀರಲ್ಲ, ಪಾಪ ದೊಡ್ಡಗೌಡ್ರ ಜೀವ ಹೆಂಗ್ ತಡ್ಕತ್ತದೋ ಏನೋ. ಈ ದುಃಖನ ನಮ್ ದೊಡ್ಡಗೌಡ್ರು ಪಾಪ ಯಾರ ಹತ್ರ ಹಂಚ್ಕೋತಾರೆ ಅಲ್ವಾ ಇಬ್ರಾಹಿಂ ಸಾಹೇಬ್ರೆ? 50 ವರ್ಷ ಅವ್ರ ಸಲುವಾಗಿ ನಾವು ದುಡ್ದಿದ್ದೀವಿ. ಮಧ್ಯದಲ್ಲಿ ನಾನು ಇರ್ಲಿಲ್ಲ. ಹೌದೌದು, ಮಧ್ಯದಲ್ಲಿ ನೀವು JDS ಬಾವುಟನ ಬಿಟ್ಟು ಕಾಂಗ್ರೆಸ್ ಬಾವುಟ ಆರಿಸಿದ್ರಲ್ಲಪ್ಪ. ನಮ್ ಶಿವಲಿಂಗು ಅನ್ನೋದು. ಕೂಗಿ ಕೂಗಿ ಕರೆಯುತ್ತಿರೋ ಕಣ್ಣ ಹನಿಯ ದನಿ ಕೇಳದೆ ಅಂತ ಗೌಡ್ರಿಗೆ ನೀವು ಇವತ್ತಿನ ದಿವಸ ಶಿವಲಿಂಗನರೇ ನೀವು ಬಿಟ್ಟು ಹೋಗ್ತೀನಿ ಅಂತಾರಲ್ಲ, ನಿಮ್ಗೆ ಹೆಂಗ್ ಮನಸ್ಸು ಬರುತ್ತೆ? ಈಗಲೂ ನಿಮಗೆ ಕೈ ಮುಗಿದು ಹೇಳ್ತೀನಿ, ಹೇಗಾದರೂ ಜೊತೆಯೇ ಇರು. ನಿರ್ಧಾರ ಮಾಡಬೇಡಿ. ಶಿವಲಿಂಗಣ್ಣವ್ರೆ, ಯಾವುದಕ್ಕೂ ನೀವು ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದು ಒಳ್ಳೇದು. ನಮ್ಮೂರ್ ಕಡೆ ಒಂದ್ ಗಾದೆ ಮಾತಾಯ್ತೆ ಗೌಡ್ರೆ, ಹೋಗಿ ಬಂದು ಮೂಗಿನ ಬೆಂಟುದ್ರು ಅಂತ. ಹೋಗಿ ಬಂದು CM ಬುಡಕ್ಕೆ ಕೈ ಹಾಕ್ತಾರಲ್ಲಪ್ಪ ಇವರು. ಏನಾದ್ರು ನೈತಿಕತೆ ಇದ್ರೆ ಕೂಡಲೇ ರಾಜೀನಾಮೆ ಕೊಡ್ಬೇಕು ನೀವು. ಹೋಗೋ ಮುಖ ಮುಚ್ಕೊಂಡು.
ಈಗೇನು ನಾಳೆ ಅವರು ರಾಜೀನಾಮೆ ಕೊಟ್ಬಿಟ್ರೆ ನೀವೇ ಹೋಗಿ ಕೂತ್ಕೊಂಡ್ಬಿಡ್ತೀರಾ ಹೆಂಗೆ? ಹಲೋ ಎಕ್ಸ್ಕ್ಯೂಸ್ ಮೀ, ನೀವು ಗೆದ್ದು ಬಂದು ಅಸೆಂಬ್ಲಿಲಿ ಕುಮಾರಣ್ಣನ ಮುಂದೆ ಕೂತ್ಕೋಬೇಕಂತೆ ನಮ್ಮ ಇಬ್ರಾಹಿಂ ಸಾಹೇಬ್ರದು ಕೊನೆ ಆಸೆ ಅಂತೆ. ಸಿದ್ದರಾಮಯ್ಯ ಇಷ್ಟೇ ಕೇಳ್ತಕ್ಕಂಥದ್ದು, ನಿಮ್ ಜಾಗದಲ್ಲಿ ಹೋಗಿ ನಿಂತು ಗೆದ್ದು ಬನ್ನಿ. ಅಸೆಂಬ್ಲಿಗೆ ನೀವು ಬಂದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರ್ತಾರೆ, ಅವ್ರ ಎದುರಿಗೆ ನೀವು ಕೂತು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಕ್ ಒಂದು ಅವಕಾಶ ಆಗುತ್ತೆ. ಪುಷ್ಕ ಒಳಗೆ ನಲ್ಲಿ ಮೂಳೆ ಸಿಕ್ಕಷ್ಟೇ ಖುಷಿ ಆಯ್ತು. ಈಗ ಟಿಪ್ಪು ಜಯಂತಿಗೆ ಬಿಜೆಪಿ ಅವರು ಧೂಪನೆ ಹಾಕಿ ಹೊಗೆ ಹಾಕ್ತಾವ್ರಂತೆ. ಹೊಸಿ ಆ ಕಡೆನು ನೋಡಿಯಪ್ಪ. ಟಿಪ್ಪು ಚರಿತ್ರೆ ಏನಿದೆ ಬಿಜೆಪಿ ಅವ್ರಿಗೆ ಗೊತ್ತಿಲ್ವಾ? ಯಾವ ನನ್ ಮಗನ ಗೊತ್ತು? ಜಗದೀಶ್ ಶೆಟ್ಟರ್ ಟಿಪ್ಪು ಜಯಂತಿ ಮಾಡ್ಲಿಲ್ವಾ? ಅವ್ರಿಗೆ ಅನುಕೂಲ ಇದ್ದಾಗ ಮಾಡ್ಕೊಂಡ್ರು. ಕಾಲೇಜಲ್ಲಿ ಇದ್ದಾಗ ಲವ್, ವಯಸ್ಸಾದ್ಮೇಲೆ ಡೈವರ್ಸ್. ಅದೇ ಬಿಜೆಪಿ. ಕಾಲೇಜಲ್ಲಿ ಇದ್ದಾಗ ಲವ್, ವಯಸ್ಸಾದ್ಮೇಲೆ ಡೈವರ್ಸ್. ಅಯ್ಯೋ, ಬಿಜೆಪಿ ಅವರು ಲವ್ ಆದ್ರೂ ಮಾಡ್ಕೊಳ್ಳಿ, ಡಿವೋರ್ಸ್ ಆದ್ರೂ ಮಾಡ್ಕೊಳ್ಳಿ. ಜೆಡಿಎಸ್ ಪಕ್ಷದಿಂದ ನೀವು ಡಿವೋರ್ಸ್ ತಗೊಂಡ್ಬಿಟ್ಟಿರಾ? ಆಮೇಲೆ ನಿಮ್ಮ ಕ್ಯಾಂಡಿಡೇಟ್ ಗಳನ್ನೆಲ್ಲ ಹುಷಾರಾಗಿ ನೋಡ್ಕೊಂಡ್ರಪ್ಪ. ಪಕ್ಕದ ಮನೆಯಲ್ಲಿ ಬಾಡೂಟ ಆಗ್ತಾವ್ರೆ ಅನ್ಬಿಟ್ಟು ಹೋಗ್ಬಿಡ್ತವೆ ಮೂಸ್ಕೊಂಡು. ಅಲ್ಲಿ ನೋಡಿದ್ರೆ ರೇವಣ್ಣ ಅವರು ಶನಿ ರಾಹು ಕೇತು ಅಂತ ಇನ್ನು ಕವಡೆ ಬಿಡ್ತಾನೆ ಅವ್ರೆ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ, ಏನ್ ಯೋಚನೆ ಮಾಡೋದು ಬೇಡ. 19ನೇ ತಾರೀಕು ಆದ್ಮೇಲೆ ಶನಿ ಬಿಡುಗಡೆ ಆಗುತ್ತೆ. ಶನಿ ಬಿಡುಗಡೆ ಆದ್ಮೇಲೆ ಮಾಡೋದಂತೆ ಸುಮ್ಮನೆ. ನಾನು ನಿಮ್ಮನ್ನ ಏನು ಅನ್ಕೊಂಡ್ಬಿಟ್ಟಿದ್ದೆ. ಹುಷಾರು ರೇವಣ್ಣವ್ರೆ, ಶನಿ ನಿಮ್ಮ ಹೆಗ್ಲ ಮೇಲೆ ಎಸಿ ಹಾಕೊಂಡು ಪಾಚ್ಕೊಂಡ್ಬಿಟ್ಟವ್ನೆ. ಯಾವಾಗ ಕಿವಿ ಒಳಗೆ ಬೆರಳಾಕಿ ಅಲ್ಲಾಡಿಸ್ತಾನೋ ಗೊತ್ತಿಲ್ಲ. ಯಾವ್ದಕ್ಕೂ ಹುಷಾರಾಗಿರಿಯಪ್ಪ. ಗೌಡ್ರೆ ನಡೀರಿಯಪ್ಪ ಹೋಗೋಣ. ಚುನಾವಣಾ ಚುರುಮುರಿ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.